ಫಸ್ಟ್ ಗೌರ್ಮೆಂಟ್ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 6% ಇನ್ಫ್ಲೇಷನ್, ಹಣದುಬ್ಬರ ಏನಿದೆ 6% ಇದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಏನು ಹೇಳ್ತಾ ಇದೆ, ನಮ್ದು ನಿಮ್ದು ಖರ್ಚು ವೆಚ್ಚ 6% ಪ್ರಕಾರ ಹೆಚ್ಚಾಗ್ತಾ ಇದೆ. ಓಕೆ ಅಂತ ಹೇಳಿ ನಂದು ಲಾಸ್ಟ್ ವರ್ಷದ್ದು ಖರ್ಚು 100 ರೂಪಾಯಿ ಇದ್ರೆ ನೆಕ್ಸ್ಟ್ ವರ್ಷ ನನಗೆ 106 ರೂಪಾಯಿ ಬೇಕು. ಈಗ ವ್ಯೂವರ್ಸ್ ಯಾರಿದ್ದಾರೆ, ನಿಮ್ದು ನಂದು ನಮ್ಮ ಫ್ಯಾಮಿಲಿದ್ದು ಹಣದುಬ್ಬರ ನಾವು ನೋಡಿದ್ರೆ ಅದು ಆಕ್ಚುಲಿ 6% ಅಲ್ಲ. ಓಕೆ, ಅದು ತುಂಬಾ ಹೆಚ್ಚಾಗಿರುತ್ತೆ. ನೀವು ನಿಮ್ಮ ಮಕ್ಕಳದ್ದು ಸ್ಕೂಲ್ ಫೀಸ್ ತಗೊಳ್ಳಿ, ಅಥವಾ ಒಂದು ಮೆಡಿಕಲ್ ಫೀಸ್ ತಗೊಳ್ಳಿ, ಅಥವಾ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ಖರ್ಚು ಮಾಡ್ತಾ ಇರೋದು ವರ್ಷಾನುವರ್ಷ ನೀವು ತಗೊಂಡ್ರೆ ನಮ್ಮ ಖರ್ಚು, ನಮ್ಮ ಹಣದುಬ್ಬರ 6% ಅಲ್ಲ 10% ಅಪ್ರಾಕ್ಸಿಮೇಟ್ ಇದೆ. ಓಕೆ, ಸೊ ಹಾಗಿರ್ಬೇಕಾದ್ರೆ ಈಗ ನಾನು ಎಫ್ ಡಿ RD PPF ಮಾಡಿದ್ರೆ ನಮಗೆ 7% 6.5% ಸಿಗುತ್ತೆ. ಸೊ ಹಣದುಬ್ಬರ ಏನು ಅಂತ ಹೇಳಿದ್ರೆ ಅದು ನಿಮ್ಮ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚು ಮಾಡುತ್ತೆ ಒಂದು. ಆದರೆ ಇನ್ನೊಂದು ಸೈಡಿಂದ ನೋಡಿದ್ರೆ ನಿಮ್ಮ ಹಣದ ಮೌಲ್ಯ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಹಣದ ಮೌಲ್ಯ ಇನ್ಫ್ಲೇಷನ್ ಅಷ್ಟೇ ಕಡಿಮೆ ಆಗ್ತಾ ಇರುತ್ತೆ. ಸೊ ಇನ್ಫ್ಲೇಷನ್ 10% ಆದರೆ ನಿಮ್ದು ಹಣದ ಮೌಲ್ಯ 10% ನೆಗೆಟಿವ್ ಆಗುತ್ತೆ, -10. ಓಕೆ, ನೀವು ಹೂಡಿಕೆ ಮಾಡ್ತಾ ಇರೋದು 7% ಸಿಗ್ತಾ ಇದೆ ಅಂತ ನೆನೆಸ್ಕೊಳ್ಳಿ. ಸೊ -10 + 3 ನೋಡಿದ್ರೆ ರಿಯಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೀವಿ ನಾವು ಫೈನಾನ್ಸ್ ಅಲ್ಲಿ. ಸೊ -10 + 7 ನೋಡಿದ್ರೆ ನಿಮಗೆ -3% ಈಸ್ ನಿಮ್ದು ಆಕ್ಚುಯಲ್ ರಿಟರ್ನ್ಸ್. ಇದಕ್ಕೋಸ್ಕರ ನಾವು ಖಾಲಿ ಎಫ್ ಡಿ ಮಾಡ್ಕೊಂಡೇ ಹೋಗ್ತಾ ಇದೆಯಾ ಆದರೆ ನಾವು ಕಷ್ಟಪಟ್ಟು ದುಡ್ಡು ಒಟ್ಟು ಮಾಡ್ತೀವಿ. ದುಡ್ಡು ಒಟ್ಟು ಮಾಡಿದ್ದನ್ನು ಫಿಕ್ಸೆಡ್ ಡೆಪಾಸಿಟ್ ಮಾಡ್ತೀವಿ, RD FD PPF NFC ಮಾಡ್ತೀವಿ. ಇಷ್ಟು ಮಾಡಿದ್ರೂ ನೀವು 3% ನೆಗೆಟಿವ್ ರಿಟರ್ನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ಅಷ್ಟು ಏನ್ ಹೇಳ್ತಾರೆ, ನೀವು ಫೈನಾನ್ಷಿಯಲಿ ದುರ್ಬಲರಾಗ್ತಾ ಇದ್ದೀರಾ. ಹೇಳುವಾಗ 7% ಸಿಗುತ್ತೆ ಅಂತ ಹೇಳ್ತೀವಿ, ಬಟ್ ಆಕ್ಚುಲ್ ಆಗಿ ಮೈನಸ್ ಆಗುತ್ತೆ 3%. ಆಕ್ಚುಲಿ -3% ಹೋಗ್ತಾ ಇದೆ.